ನಮ್ಮ ಹಾಸ್ಟೆಲ್ಗೆ ವಾರ್ಡನ್ ಇಲ್ಲ ಸರ್, ನಾವೇ ಇಲ್ಲಿ ವಾರ್ಡನ್ ಅಂತ ಹಾಸ್ಟೆಲ್ ಇರುವಂತಹ ಅಲ್ಲಿಂದ ಮಕ್ಕಳು ಹೇಳುತ್ತಾ ಇದ್ದಾರೆ. ವಾರ್ಡನ್ ಅಂತ ಬಂದಾಗ ಅಲ್ಲಿ ಇರಲೇಬೇಕಾಗುತ್ತೆ. ನೋಡಿ, ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ತಾಲೂಕಿನ ಶ್ರೀ ಡಿ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಡಿಯಲ್ಲೇ ಮೆಟ್ರಿಕ್ ನಂತರದ ಬಾಲಕರ ವಸತಿ ನಿಲಯ ಏನಿದೆ ಅಲ್ಲಿ ಈ ರೀತಿಯಾದಂತಹ ಪರಿಸ್ಥಿತಿ ಕಂಡು ಬರ್ತಾ ಇದೆ. ಅಲ್ಲಿ ಯಾವ ವಾರ್ಡನ್ ಕೂಡ ಇಲ್ಲ. ಹಾಸ್ಟೆಲ್ ಇದೆ, ಆದರೆ ಹಾಸ್ಟೆಲ್ನಲ್ಲಿ ವಾರ್ಡನ್ನೇ ಇಲ್ಲ. ವಾರ್ಡನ್ ಕೂತ್ಕೊಳ್ಳುವಂತಹ ಚೇರ್ ಎಲ್ಲ ಖಾಲಿ ಖಾಲಿ ಆಗ್ತಾ ಇದೆ. ಹಾಸ್ಟೆಲ್ ಹುಡುಗರಲ್ಲಿ ಕುಳಿತುಕೊಳ್ತಾರೆ. ಅದೆಷ್ಟೋ ದಿನಗಳಾಗಿದೆ ಹಾಸ್ಟೆಲ್ ವಾರ್ಡನ್ ಈ ಹಾಸ್ಟೆಲ್ನ ಮುಖ ನೋಡಿ ಅಂತ ಅಲ್ಲಿನ ಹಾಸ್ಟೆಲ್ ವಿದ್ಯಾರ್ಥಿಗಳು ಹೇಳ್ತಾ ಇದ್ದಾರೆ. ಸರ್ಕಾರ ಬಡವರ ಮಕ್ಕಳಿಗಾಗಿ ಕೋಟ್ಯಾಂತರ ರೂಪಾಯಿಯನ್ನು ಹಾಕಿ ಹಾಸ್ಟೆಲ್ಗಳನ್ನು ನಿರ್ಮಾಣ ಮಾಡುತ್ತೆ, ಆದರೆ ವಾರ್ಡನ್ಗಳ ನಿರ್ಲಕ್ಷ್ಯದಿಂದ ಹಾಸ್ಟೆಲ್ಲು ಅಧೋಗತಿ ಆಗ್ತಾ ಇದೆ. ಹಾಸ್ಟೆಲ್ ಇರುವಂತಹ ಮಕ್ಕಳು ಮತ್ತು ತಮ್ಮ ಹಾಸ್ಟೆಲ್ ನೋಡಿಕೊಳ್ಳುವಂಥ ವಾರ್ಡನ್ ಏನಿದ್ದಾರೆ ಅವರ ಜವಾಬ್ದಾರಿ, ಆದರೆ ಅದನ್ನು ನೋಡ್ಕೊಳ್ತಾ ಇಲ್ಲ. ಈ ಹಾಸ್ಟೆಲ್ ವಾರ್ಡನ್ ಏನಿದ್ದಾರೆ ಇದ್ರ ಕಡೆ ಮುಖ ಮಾಡಿ ಕೂಡ ನೋಡ್ತಾ ಇಲ್ಲ. ಇನ್ನು ಹಾಸ್ಟೆಲ್ನಲ್ಲಿರುವಂತಹ ಗ್ರಂಥಾಲಯದ ಕೂಡ ಇಲ್ಲಿ ಖಾಲಿ ಖಾಲಿ ಆಗ್ತಾ ಇದೆ. ಬರೀ ಖಾಲಿ ಚೇರ್ ಮಾತ್ರ ಇರುವಂಥದ್ದು, ಪುಸ್ತಕಗಳೇ ಇಲ್ಲ ಇಲ್ಲಿ. ಖಾಲಿ ಖಾಲಿ ಇರುವಂತಹ ಲೈಬ್ರರಿಯಲ್ಲಿ ಮಕ್ಕಳು ಹೋಗಿ ಏನು ಬೇಕು, ಏನು ತಾನೇ ಓದ್ತಾರೆ ಅನ್ನುವಂಥ ಪ್ರಶ್ನೆ ಇದೆ. ಮಕ್ಕಳು ಒಂದು ಗೋಳನ್ನು ಯಾರು ಕೂಡ ಕೇಳೋರಿಲ್ಲ. ಲೈಬ್ರರಿಯಲ್ಲಿ ಪುಸ್ತಕಗಳನ್ನು ಇರಬೇಕು, ಆದರೆ ಇಲ್ಲಿ ಬರೀ ಖಾಲಿ ಚೇರ್ಗಳು ಮಾತ್ರ ಇರುವಂಥದ್ದು. ವಾರ್ಡನ್ ಅವರ ನಿರ್ಲಕ್ಷ್ಯದಿಂದ, ಅವರ ಕಾರಣದಿಂದಾನೇ ಈ ಹಾಸ್ಟೆಲಲ್ಲಿ ಈ ರೀತಿಯಾದಂಥ ಅವ್ಯವಸ್ಥೆ ಇದೆ. ಒಳಗೆ ಹೋದರೆ ಕಸದ ರಾಶಿನೇ ಬಿದ್ದಿದೆ ಇಲ್ಲಿ. ಇನ್ನು ದುರ್ವಾಸನೆಯಲ್ಲೇ ಅಲ್ಲಿನ ಹಾಸ್ಟೆಲ್ ವಿದ್ಯಾರ್ಥಿಗಳು ಬದುಕನ್ನು ನಡೆಸಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸರ್ಕಾರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಇಂತಹ ಹಾಸ್ಟೆಲ್ಗಳನ್ನು ಕಟ್ಟಿಸ್ತಾರೆ, ಆದರೆ ಅಲ್ಲಿ ನಿರ್ವಹಣೆ ಮಾಡುವಂಥ ವಾರ್ಡನ್ಗಳೇ ಸರಿಯಾದ ರೀತಿಯಲ್ಲಿ ಇಲ್ಲ ಅಂತಂದರೆ ಮಕ್ಕಳನ್ನು ಯಾರು ನೋಡ್ಕೊಳ್ತಾರೆ? ಮಕ್ಕಳನ್ನು ನೋಡ್ಕೊಳ್ಳುವಂತಹ ಜವಾಬ್ದಾರಿ ಹಾಸ್ಟೆಲ್ ವಾರ್ಡನ್ದೇ ಆಗಿರುತ್ತೆ. ಏನೇ ಸಮಸ್ಯೆಗಳಾದರೂ ಕೂಡ, ಆರೋಗ್ಯ ಸಮಸ್ಯೆ ಬಂದರೂ ಕೂಡ ಮಕ್ಕಳಿಗೆ ಅವರೇ ನೋಡ್ಕೊಳ್ಬೇಕಾಗುತ್ತೆ. ಆದರೆ ವಾರ್ಡನ್ ರೂಮ್ ಇದೆ, ವಾರ್ಡನ್ ಚೇರ್ ಇದೆ, ವಾರ್ಡನ್ ಟೇಬಲ್ ಕೂಡ ಇದೆ, ಆದರೆ ಅಲ್ಲಿ ವಾರ್ಡನ್ ಮಾತ್ರ ಬರೋದಿಲ್ಲ. ಎಷ್ಟು ತಿಂಗಳಾದರೂ ಸರಿ, ಎಷ್ಟು ದಿನಗಳಾದರೂ ಸರಿ ಹಾಸ್ಟೆಲ್ ಕಡೆ ಮುಖ ಮಾಡಿ ನೋಡೋದಿಲ್ಲ. ಅದ್ರ ಪಾಡಿಗೆ ಅದು ನಡ್ಕೊಳ್ಳುತ್ತೆ ಅಂತ. ಮತ್ತು ಅಷ್ಟೇ ಅಲ್ಲಿ ಸ್ವಚ್ಛತೆ ಕೂಡ ಸರಿಯಾದ ರೀತಿಯಲ್ಲಿಲ್ಲ. ಮಕ್ಕಳಿಗೆ ಏನಾದರೂ ತೊಂದರೆ ಆದರೆ ಅದನ್ನು ಹೇಳೋರು ಕೇಳೋರು ಯಾರೂ ಇಲ್ಲ. ಇದ್ರ ಬಗ್ಗೆ ಮೇಲಧಿಕಾರಿಗಳು ಕೂಡ ಯಾರೂ ಗಮನಿಸ್ತಾ ಇಲ್ಲ. ಹೋಗಿ ಹೇಳಿದರೆ ನೋಡೋಣ ಬಿಡು, ಬರ್ತಾರೆ ಬಿಡು, ಸರಿ ಮಾಡೋಣ ಬಿಡು ಅನ್ನೋಂಥ ರೀತಿಯಲ್ಲೇ ಮಾತನಾಡ್ತಾರೆ. ಇನ್ನು ಕೆಲ ಮೇಲಧಿಕಾರಿಗಳು ಕೂಡ ಇಂತಹ ವಾರ್ಡನ್ಗಳ ಜೊತೆ ಹೊಂದಾಣಿಕೆ ಮಾಡಿಕೊಂಡಿರ್ತಾರೆ ಎನ್ನುವಂತಹ ಆರೋಪ ಕೂಡ ಆಗಾಗ ಕೇಳಿ ಬರ್ತಾ ಇರುತ್ತೆ. ಇನ್ನು ಹಿಂದುಳಿದ ವರ್ಗಗಳ ಇಲಾಖೆಯಲ್ಲಿ ಬರುವಂತಹ ಹಾಸ್ಟೆಲ್ಗಳಾಗಿರ್ಬೋದು, ವಸತಿ ನಿಲಯಗಳಾಗಿರ್ಬೋದು, ಮತ್ತು ಅಷ್ಟೇ ಅಲ್ಲ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಹಾಸ್ಟೆಲ್ಗಳಲ್ಲಿ ಏನು ಬರುತ್ತೆ ಅಲ್ಲಿಯೂ ಕೂಡ ಅಷ್ಟೇ ಇದೇ ರೀತಿಯಾದಂಥ ಅವ್ಯವಸ್ಥೆಯನ್ನು ನೋಡ್ತೀವಿ. ಆದರೆ ಅಲ್ಲಿ ಸರಿಯಾದ ರೀತಿಯ ವ್ಯವಸ್ಥೆ ಇರಲ್ಲ ಅಷ್ಟೇ, ಆದರೆ ಇಲ್ಲಿ ಆ ವ್ಯವಸ್ಥೆಯನ್ನು ನೋಡಿಕೊಳ್ಬೇಕಾದಂಥ ವಾರ್ಡನ್ನೇ ಇಲ್ಲಿಲ್ಲ ಅಂತ ಹೇಳಿ ಮಕ್ಕಳು ದೂರ್ತಾ ಇದ್ದಾರೆ. ಏನಾದರೂ ಕೇಳಿದರೆ ಯಾರಾದರೂ ಬಂದು ಇಲ್ಲ ವಾರ್ಡನ್ನೇ ಬರೋದಿಲ್ಲ, ನಾವೇ ವಾರ್ಡನ್ ಇದ್ದಂಗೆ, ಹೇಳಿ ಏನು ಬೇಕು ಅಂತ ಅಲ್ಲಿನ ಮಕ್ಕಳು ಪ್ರಶ್ನೆ ಮಾಡ್ತಾರೆ. ನೀವು ಗಮನಿಸ್ತಾ ಇರ್ಬೋದು ವಿಡಿಯೋದಲ್ಲಿ ಅವರೇ ಚೇರ್ಗಳ ಮೇಲೆ ಕೂತ್ಕೊಂಡು ಮಾತನಾಡ್ತಾ ಇದ್ದಾರೆ. ಯಾಕಂದರೆ ಅಲ್ಲಿ ಯಾರು ಕೂಡ ಹೇಳೋರು ಕೇಳೋರು ಯಾರೂ ಇಲ್ಲ. ಈ ರೀತಿಯಾದಂಥ ಪರಿಸ್ಥಿತಿ ಇರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.